ಹಲೋ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರೂ ಸ್ವಾಗತ. ಫ್ರೆಂಡ್ಸ್, ತುಂಬ ಜನ ಕೇಳ್ತಾ ಇರ್ತಾರೆ ಮನೇಲೇ ಡಾಗ್ಗಳಿಗೆ ಯಾವ ರೀತಿ ಫುಡ್ನ ರೆಡಿ ಮಾಡಿ ಕೊಡ್ಬೋದು ಅಂತ ಹೇಳಿ. ಹೋಮ್ ಮೇಡ್ ಫುಡ್ ಡಯಟ್ ಪ್ಲಾನ್ನ ತಿಳಿಸಿ ಅಂತ ಇರ್ತಾರೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಹೋಮ್ ಮೇಡ್ ಫುಡ್ ರೆಸಿಪಿನ ನಿಮಗೆ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಮ್ಮ ಡಾಗ್ಗಳಿಗೆ ಬಂದು ರೆಗ್ಯುಲರ್ ಆಗಿ ಚಿಕನ್ನ ಕೊಡ್ತೀನಿ. ಹಾಗಾಗಿ ಇವತ್ತು ಚಿಕನ್ನ ತೊಗೊಬಂದಿದ್ದೆ. ಇದನ್ನು ಬಂದು ಮೊದಲಿಗೆ ನೀಟಾಗಿ ವಾಶ್ ಮಾಡಿ ಇಟ್ಕೋಬೇಕಾಗುತ್ತೆ. ಚಿಕನ್ ತೊಗೊಳೋಗ ಒಂದೆರಡು ಲೆಗ್ ಏನು ಬರುತ್ತೆ ಕಾಲು ಅದನ್ನು ಕೂಡ ಹಾಕ್ಸ್ಕೊಂಡಿದ್ದೆ. ಸೊ ಕೆಲವೊಬ್ಬರು ಬರೀ ಲೆಗ್ ಅಥವಾ ಹೆಡ್ ಪೀಸ್ನೇ ಹಾಕ್ತಾರೆ. ಸೊ ನಾವು ಬಂದು ನಾರ್ಮಲ್ ಚಿಕನ್ ಏನು ಬರುತ್ತೆ ಅದನ್ನೇ ಡೈಲಿ ಹಾಕೋದು. ನಮ್ಮಲ್ಲಿ ಟಾಯ್ ಬ್ರೀಡ್ ಜಾಸ್ತಿ ಇರೋದ್ರಿಂದ ಲೆಗ್ ಅಥವಾ ಹೆಡ್ನ ಹಾಕಿದ್ವಿ ಹಾಗೆ ಅಂತ ಹೇಳಿದ್ರೆ ಅವುಗಳಿಗೆ ತಿನ್ನೋದು ಕಷ್ಟ ಆಗುತ್ತೆ. ಹಾಗಾಗಿ ನಾರ್ಮಲ್ ಚಿಕನ್ ಹಾಕ್ತಾ ಇದ್ದೀವಿ. ಚಿಕನ್ ಜೊತೆಗೆ ವೆಜಿಟೇಬಲ್ನ ಕೂಡ ಹಾಕ್ತೀನಿ. ಬೇರೆ ವೆಜಿಟೇಬಲ್ ಖಾಲಿ ಆಗಿತ್ತು, ಕ್ಯಾರೆಟ್ ಹಾಗೆ ಬೀನ್ಸ್ ಇದನ್ನೆಲ್ಲ ಹಾಕ್ತೀನಿ. ಪಂಪ್ಕಿನ್ ಇತ್ತು, ಹಾಗಾಗಿ ಪಂಪ್ಕಿನ್ನ ಹಾಕ್ತಾ ಇದ್ದೀನಿ. ಪಂಪ್ಕಿನ್ ಏನಿದೆ ಇದು ಬಂದು ಡಾಗ್ಸ್ಗಳಿಗೆ ತುಂಬ ಒಳ್ಳೆಯದು. ಇದರಲ್ಲಿ ವಿಟಮಿನ್ಸ್ ಇರುತ್ತೆ, ಜೊತೆಗೆ ತುಂಬ ಈಸಿಯಾಗಿ ಡೈಜೆಷನ್ ಆಗುತ್ತೆ. ಹಾಗಾಗಿ ರೆಗ್ಯುಲರ್ ಆಗಿ ಪಂಪ್ಕಿನ್ನ ನಮ್ಮ ಡಾಗ್ ಫುಡ್ನಲ್ಲಿ ಆ್ಯಡ್ ಮಾಡ್ತೀನಿ ನಾನು. ನೀವು ಕೂಡ ಇದನ್ನು ಬಳಸಿ. ಇದರಿಂದ ನಿಮ್ಮ ಡಾಗ್ಸ್ಗಳ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಪಂಪ್ಕಿನ್ನ ಕಟ್ ಮಾಡ್ಕೊಂಡು ಅದರೊಳಗೆ ಇರುವಂಥ ಸೀಡ್ಸ್ನೆಲ್ಲ ನೀವು ತಗೋಬೇಕಾಗುತ್ತೆ. ಪಂಪ್ಕಿನ್ ಒಳಗಿರುವಂಥ ಸೀಡ್ಸ್ನೆಲ್ಲ ತೆಗೆದಾಯಿತು. ಈಗ ನೀಟಾಗಿ ಕಟ್ ಮಾಡಿ ಚಿಕನ್ ಜೊತೆ ಹಾಕಬೇಕಾಗತ್ತೆ. ಈಗ ನೀವು ನೋಡ್ತಾ ಇರ್ಬೋದು ಈ ರೀತಿ ಕಾಣಿಸ್ತಾ ಇದೆ. ಅರ್ಧ ಪಂಪ್ಕಿನ್ನ ಹಾಕಿದ್ದೀನಿ, ಇನ್ನರ್ಧನ ನಾಳೆ ಯೂಸ್ ಮಾಡ್ತೀನಿ. ಇದರ ಜೊತೆಗೆ ಸೋಯಾ ಚಂಕ್ಸ್ನ ಕೂಡ ಹಾಕ್ತೀನಿ. ಸೋಯಾ ಚಂಕ್ಸ್ನಲ್ಲೂ ಕೂಡ ಪ್ರೋಟೀನ್ ಇರುತ್ತೆ. ಇದು ಬಂದು ಡಾಗ್ಸ್ಗಳ ಹೆಲ್ತಿಗೆ ತುಂಬಾ ಒಳ್ಳೆಯದು. ನಾನು ಬಂದು ನಾರ್ಮಲ್ ಚಿಕನ್ ಹಾಕೋದ್ರಿಂದ ಇದರ ಪ್ರೈಸ್ ಬಂದು ಜಾಸ್ತಿ ಇರುತ್ತೆ ನಾರ್ಮಲ್ ಶಾಪ್ಗಳಲ್ಲಿ. ಹಾಗಾಗಿ ಚಿಕನ್ ಕ್ವಾಂಟಿಟಿನ ಕಡಿಮೆ ಯೂಸ್ ಮಾಡಬೇಕಾಗುತ್ತೆ ನಾನು. ಆದರೆ ಸೋಯಾ ಚಂಕಲ್ಲೂ ಕೂಡ ಪ್ರೋಟೀನ್ ಇರೋದ್ರಿಂದ ಇದು ಹಾಕೋದ್ರಿಂದ ಬ್ಯಾಲೆನ್ಸಿಂಗ್ ಆಗಿರುತ್ತೆ. ಪ್ರೋಟೀನ್ ಇದರಲ್ಲೂ ಕೂಡ ಸಿಗುತ್ತೆ ನಾಯಿಗಳಿಗೆ. ನೆಕ್ಸ್ಟ್ ಇದಕ್ಕೆ ಟರ್ಮರಿಕ್ ಪೌಡರ್, ಅರಿಶಿನ ಪುಡಿ ಏನಿರುತ್ತೆ ಇದನ್ನು ಬಂದು ಹಾಕಬೇಕಾಗುತ್ತೆ. ಟರ್ಮರಿಕ್ ಪೌಡರ್ನಲ್ಲಿ ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ನಾಯಿಗಳ ಆರೋಗ್ಯಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಪ್ರತಿದಿನ ಇದನ್ನು ಕೊಡೋದ್ರಿಂದ ನಾಯಿಗಳ ಹೆಲ್ತ್ ಬಂದು ಚೆನ್ನಾಗಿರುತ್ತೆ. ನಂತರದಲ್ಲಿ ಇದಕ್ಕೆ ನೀರನ್ನ ಹಾಕೋಬೇಕಾಗುತ್ತೆ. ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೆ ಅಷ್ಟನ್ನು ಹಾಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ ಇದನ್ನು ರೈಸ್ ಜೊತೆ ಹಾಕಿ ನಾನು ಮಿಕ್ಸ್ ಮಾಡ್ತೀನಿ. ಹಾಗಾಗಿ ವಾಟರ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ನೆಕ್ಸ್ಟ್ ಈಗ ರೆಡಿ ಮಾಡ್ಕೊಂಡ್ರಲ್ಲ ಇದನ್ನೆಲ್ಲ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ಈಗ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ರೆಡಿ ಮಾಡ್ಕೊಂಡಿರೋಂಥ ವೆಜಿಟೇಬಲ್ ಹಾಗೆ ಚಿಕನ್ ಎಲ್ಲ ಕೂಡ ಬೇಯ್ತಾ ಇದೆ. ನೋಡ್ಬೋದು ಎಲ್ಲ ಕೂಡ ನೀಟಾಗಿ ಬೆಂದಿದೆ ಈಗ. ಸೊ ಇದನ್ನು ಈಗ ರೈಸ್ ಜೊತೆ ಮಿಕ್ಸ್ ಮಾಡಿ ನಾಯಿಗಳಿಗೆ ರೆಡಿ ಮಾಡಿ ಕೊಡಬೇಕಾಗುತ್ತೆ. ನಾನು ಬಂದು ಇದನ್ನು ರೈಸ್ ಜೊತೆ ನೀಟಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಕೊಡ್ತೀನಿ. ಡೈರೆಕ್ಟಾಗಿ ಚಿಕನ್ನ ಎಲ್ಲ ಕೊಟ್ವಿ ಅಂತ ಹೇಳಿದ್ರೆ ಚಿಕನ್ನ ಮಾತ್ರ ತಿನ್ಕೊಂಡು ರೈಸ್ನ ಹಾಗೆ ಬಿಡುತ್ತೆ. ಹಾಗೆ ಇದರಲ್ಲಿರುವಂಥ ಬೋನ್ ಎಲ್ಲ ನೀಟಾಗಿ ತೆಗ್ದು, ಸೊ ಬೋನ್ ಏನಿದೆ ದೊಡ್ಡದಾಗಿರುವಂಥ ಬೋನ್ಗಳನ್ನ ಅಡಲ್ಟ್ ಡಾಗ್ಗಳಿಗೆ ಕೊಡ್ತೀನಿ. ಟಾಯ್ ಬ್ರೀಡ್ಗಳಿಗೆ ಮೂಳೆ ಏನು ಕೊಡೋದಕ್ಕೆ ಹೋಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ ತಿನ್ನುವಾಗ ಅವು ಸರಿಯಾಗಿ ತಿನ್ನೋದಿಲ್ಲ. ಇದರಿಂದ ಗಂಟ್ಲಲ್ಲಿ ಸಿಕ್ಕಾಕೊಂಡು ಸಮಸ್ಯೆ ಆಗುವಂಥ ಚಾನ್ಸ್ ಇರುತ್ತೆ. ನೋಡ್ತಾ ಇರ್ಬೋದು ಪಂಪ್ಕಿನ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ. ಫುಲ್ಲು ಸ್ಮ್ಯಾಶ್ ಆಗಿ ಕರ್ಗೋಗ್ತಾ ಇದೆ ಹಾಗೆ. ಓಕೆ ಫ್ರೆಂಡ್ಸ್, ಫುಡ್ ಎಲ್ಲ ರೆಡಿ ಆಗಿದೆ. ಸೊ ಈಗೇನು ತೋರಿಸಿದ್ವಿ ಅದನ್ನು ರೈಸ್ ಜೊತೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಡಾಗ್ಸ್ಗಳಿಗೆ ಕೊಡೋದಷ್ಟೇ. ತುಂಬ ಜನ ಹೇಳ್ತಿರ್ತಾರೆ ನಮ್ಮ ಡಾಗ್ಸ್ ಎಲ್ಲ ಸರಿಯಾಗಿ ಊಟನೇ ಮಾಡಲ್ಲ ಅಂತ ಹೇಳಿ. ಈ ರೀತಿ ಫುಡ್ನ ಕೊಟ್ಟರೆ ಎಲ್ಲ ಡಾಗ್ ಕೂಡ ಚೆನ್ನಾಗಿ ಮಾಡುತ್ತೆ. ನಮ್ಮ ಡಾಗ್ಸ್ ಯಾವುದು ಕೂಡ ಊಟನ ಬಿಡೋದಿಲ್ಲ. ಗೋಲ್ಡನ್ ರಿಟ್ರೀವರ್, ಶಿಡ್ಜು, ಪಗ್ ಹಾಗೆ ಬೀಗಲ್ ಇಷ್ಟು ಬ್ರೀಡ್ಗಳಿದೆ ನಮ್ಮ ಹತ್ರ. ಯಾವುದು ಕೂಡ ಊಟ ಬಿಡೋದಿಲ್ಲ. ಎಲ್ಲ ಕೂಡ ತುಂಬ ಚೆನ್ನಾಗಿ ಊಟನ ತಿನ್ನುತ್ತೆ. ಓಕೆ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಹೇಳ್ಕೊತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ.